ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು ಗೇರ್ಸ್ ಡೀಟೇಲ್ಸ್ ಬಗ್ಗೆ, ಟ್ರೆಕ್ಕಿಂಗ್ ಗೇರ್ಸ್ ಡೀಟೇಲ್ಸ್ ಬಗ್ಗೆ. ರೀಸೆಂಟ್ ಆಗಿ ನಾನು ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋಗಿದ್ದೆ. ವಿಚ್ ಇಸ್ ಕನ್ಸಿಡರ್ ಆಸ್ ಐ ಆಲ್ಟಿಟ್ಯೂಡ್ ಟ್ರೆಕ್. ಐ ಆಲ್ಟಿಟ್ಯೂಡ್ ಟ್ರೆಕ್ ಹೆಂಗಪ್ಪ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಮೋರ್ ದನ್ 2500 meters ಅಂದ್ರೆ ಏನೇ ಇದ್ರು ಅದನ್ನ ಐ ಆಲ್ಟಿಟ್ಯೂಡ್ ಟ್ರೆಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದಕ್ಕೆ ಬೇಕಾದಂತಹ ಮಿನಿಮಲ್ ಗೇರ್ಸ್ ಅಂದ್ರೆ ಮ್ಯಾಂಡೇಟರಿ ಗೇರ್ಸ್ ಏನೇನ್ ಬೇಕು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದು ನಾನ್ ಕ್ಯಾರಿ ಮಾಡಿದ್ದು ಒಂದು ಬ್ಯಾಕ್ ಪ್ಯಾಕ್. ದಿಸ್ 40 ಲೀಟರ್ ಬ್ಯಾಕ್ ಪ್ಯಾಕ್ ನಾನು ತಗೊಂಡೋಗಿದ್ದು. ಈ ಬ್ಯಾಗ್ ಬಿಟ್ಟು ನನಗೆ ಇನ್ನೊಂದು ಡಫಲ್ ಬ್ಯಾಗ್ ಅಂತಿತ್ತು. ಅಂದ್ರೆ ನಾನು ಕಂಪ್ಲೀಟ್ ಟ್ರೆಕ್ ಬೇಕಾದಂತಹ ಐಟಮ್ಸ್ ನಾನು ಆ ಡಫಲ್ ಬ್ಯಾಗ್ ಅಲ್ಲಿ ಹಾಕಿದ್ದೆ. ಬಟ್ ಈ ಬ್ಯಾಕ್ ಪ್ಯಾಕ್ ಅಲ್ಲಿ ನಮಗೆ ಎಸೆನ್ಷಿಯಲ್, ಡೈಲಿ ಎಸೆನ್ಷಿಯಲ್ ಲೈಕ್ ವಾಟರ್ ಬಾಟಲ್, ಸ್ನಾಕ್ಸ್ ಆಗಿರ್ಬೋದು, ರೈನ್ ಪೌಚ್ ಆಗಿರ್ಬೋದು, ಬೇರೆ ಅಂದ್ರೆ ನಾನು ಡೈಲಿ ರಿಕ್ವೈರ್ಮೆಂಟ್ಸ್ ಅಲ್ಲಿ ಏನೇನು ಬೇಕಾಗುತ್ತೆ ಅದನ್ನ ಮಾತ್ರ ನಾನು ಇದ್ರಲ್ಲಿ ಕ್ಯಾರಿ ಮಾಡ್ತಿದ್ದೆ. ದಿಸ್ ಫಸ್ಟ್ ಅಂಡ್ ಮ್ಯಾಂಡೇಟರಿ ಐಟಮ್ಸ್ ಫಾರ್ ಯುವರ್ ಟ್ರೆಕ್. ಇದು ಅಂದ್ರೆ ಮಿನಿಮಮ್ ಬಂದು 40 ಲೀಟರ್ಸ್ ಇದ್ರೆ ಚೆನ್ನಾಗಿರುತ್ತೆ ಇದು. ಇದು ಒಂದಾಯ್ತು. ನೆಕ್ಸ್ಟ್ ಬಂದು ಈ ಬ್ಯಾಕ್ ಪ್ಯಾಕ್ ಬೇಕಾದಂತಹ ರೈನ್ ಕವರ್. ఎందుకంದ್ರೆ ಇದು ಐ ಆಲ್ಟಿಟ್ಯೂಡ್ ಅಲ್ಲಿ ಯಾವಾಗ ಬೇಕಾದ್ರೂ ರೈನ್ ಆಗೋ ಚಾನ್ಸಸ್ ಇರುತ್ತೆ. ರೈನ್ ಪ್ಲಸ್ ಸ್ನೋ ಫಾಲ್ ಎನಿಥಿಂಗ್. ಅದನ್ನ ನಮ್ಮ ಅಂದ್ರೆ ಇವಾಗ ನಮ್ಗೆ ಮೊಬೈಲ್ ಇರ್ಬೋದು, ಇಲ್ಲ ಬೇರೆ ಏನಾದ್ರು ಥಿಂಗ್ಸ್ ಇರ್ಬೋದು, ಪರ್ಸನಲ್ ಥಿಂಗ್ಸ್. ನೀರಲ್ಲಿ ಬಿದ್ದು ಹಾಳಾಗೋದನ್ನ ಕವರ್ ಮಾಡಕ್ಕೆ, ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಬ್ಯಾಕ್ ಪ್ಯಾಕ್ ರೈನ್ ಕವರ್ ಬೇಕಾಗುತ್ತೆ. ದಿಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಗೆ ಫರ್ದರ್ ಇದೇ ತರ ಬಂದು ನಾನು ನಿಮ್ಗೆ ಹೇಳುವಂಥದ್ದು ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ರೈನ್ ಪಾಂಚು. ರೈನ್ ಪಾಂಚು ಬಂದು ನಿಮ್ಮನ್ನ ನೀವು ಮಳೆಯಿಂದ ಆಗಿರ್ಬೋದು ಪ್ಲಸ್ ಸ್ನೋಯಿಂದ ಆಗಿರ್ಬೋದು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂತಹ ಥಿಂಗ್ ಇದು. ಇದನ್ನ ಒಂದು ನಾನು ಎಕ್ಸೆಲ್ ತಗೊಂಡಿದ್ದೆ ನಾನು. ಇವೆಲ್ಲ ಬಂದು ನಮಗೆ ಮೆಜಾರಿಟಿ ಬಂದು ಡೆಕಾಥ್ಲಾನ್ ಇಂದ ತಗೊಂಡಿದ್ದೀನಿ. ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ರೈನ್ ಪಾಂಚು. ನೆಕ್ಸ್ಟ್ ಥಿಂಗ್ ಇಸ್ ಟ್ರೆಕ್ ಪೋಲ್ಸ್. ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಇಟ್ಕೊಳ್ತಾರೆ, ಇಲ್ಲ ಅಂದ್ರೆ ಆ ಒಂದು ವೇನಲ್ಲಿ ಮರಗಳೆಲ್ಲ ಸಿಗುತ್ತೆ, ಅದನ್ನ ಇಟ್ಕೋತಾರೆ. ಬಟ್ ನೀವು ಪ್ರಾಪರ್ ಆಗಿರುವಂತಹ ಟ್ರೆಕ್ ಪೋಲ್ಸ್ ನ ಇಟ್ಕೊಂಡ್ರೆ, ಪ್ಲಸ್ ಇದ್ರಲ್ಲಿ ನಾನ್ ತಗೊಂಡಿರುವಂತದ್ದು ಡೆಕಾಥ್ಲಾನ್ ಅಲ್ಲಿ. ಹಾಫ್ ಆಫ್ ದ ಟ್ರೆಕ್ ಪೋಲ್ಸ್ ಕವರ್ಡ್ ಇನ್ ಇನ್ಸುಲೇಷನ್. ಇನ್ಸುಲೇಷನ್ ಇಂದ ನಿಮ್ಗೆ ಕೋಲ್ಡ್ ಗೆ ಕವರ್ ಆಗುತ್ತೆ. ಕೋಲ್ಡ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಇಶ್ಯೂ ಆಗಲ್ಲ. ನಿಮ್ಗೆ ಅಂದ್ರೆ ಈ ಪಾರ್ಟ್ ಬಂದು ಮೆಟಲ್ ಇರುತ್ತೆ. ಈ ಮೆಟಲ್ ಪಾರ್ಟ್ ಅಲ್ಲಿ ಏನ್ ಕೋಲ್ಡ್ ಇರುತ್ತೆ ಅದು ನಿಮ್ಗೆ ಕೈಗೆ ಪಾಸ್ ಆಗುತ್ತೆ. ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಬಂದು ನಮ್ಗೆ ಐ ಪ್ರೊಟೆಕ್ಷನ್ಗೆ. ದಿಸ್ ಇಸ್ ಫಾರ್ ಐ ಪ್ರೊಟೆಕ್ಷನ್. ಇದು ಬಂದು ಡೆಕಾಥ್ಲಾನ್ ಅಲ್ಲಿ ತಗೊಂಡಿದ್ದು. ದಿಸ್ ಅ ಕ್ಯಾಟಗರಿ 4 ಐ ಪ್ರೊಟೆಕ್ಷನ್ ಗ್ಲಾಸ್. ನಿಮ್ಗೆ ಸ್ನೋಫಾಲ್ ಇರ್ಬೋದು, ಪ್ಲಸ್ ಸ್ನೋ ರಿಫ್ಲೆಕ್ಷನ್ ಇಂದ ನಿಮ್ಗೆ ಸನ್ ರಿಫ್ಲೆಕ್ಷನ್ ಇಂದ ಆಗುವಂತಹ ಡ್ಯಾಮೇಜಸ್ ನ, ಕಣ್ ಡ್ಯಾಮೇಜಸ್ ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಸ್ಪೆಷಲಿ ನಿಮ್ಗೆ ಇದು ಕ್ಯಾಟ್ 4 ಆಗಿದೆ, ಚೆನ್ನಾಗಿರುತ್ತೆ. ಕ್ಯಾಟಗರಿ 4. ನೆಕ್ಸ್ಟ್ ಬಂದು ನಿಮ್ಗೆ ಹ್ಯಾಂಡ್ ಪ್ರೊಟೆಕ್ಷನ್. ಹ್ಯಾಂಡ್ ಪ್ರೊಟೆಕ್ಷನ್ ಅಲ್ಲಿ 2 ತರ ಬರುತ್ತೆ. ಒಂದು ಫುಲ್ ಗ್ಲೌಸ್, ಇನ್ನೊಂದು ಗ್ಲೌಸ್ ಲೈನರ್ಸ್. ನಾರ್ಮಲ್ ಅಂದ್ರೆ ಎಲ್ಲಾ ಕಡೆ ನಾವು ಗ್ಲೌಸ್ ಲೈನರ್ಸ್ ಹಾಕೊಳಕ್ಕಾಗಲ್ಲ. ಅಂದ್ರೆ ತುಂಬಾ ನಾರ್ಮಲ್ ಚಳಿ ಇದ್ದಾಗ ನೀವು ಗ್ಲೌಸ್ ಲೈನರ್ಸ್ ಹಾಕೊಳ್ಳಿ. ಫುಲ್ ನಿಮ್ಗೆ ತುಂಬಾ ಚಳಿ ಅನ್ಸ್ಬೇಕಾದ್ರೆ ನಿಮ್ಗೆ ಪ್ರಾಪರ್ ಆಗಿರುವಂತ ಒಂದೊಂದು ಗ್ಲೌಸ್ಗಳು. ಬಟ್ ಇಸ್ ನಾಟ್ ಅ ವಾಟರ್ ಪ್ರೂಫ್. ನಿಮ್ಗೆ ಏನಾದ್ರು ಮಾನ್ಸೂನ್ ಟೈಮಲ್ಲಿ ನೀವೇನಾದ್ರು ಟ್ರೆಕ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಕಂಪ್ಲೀಟ್ ವಾಟರ್ ಪ್ರೂಫ್ ಬೇಕಾಗುತ್ತೆ. ಇದು ವಾಟರ್ ರಿಪೆಲೆಂಟ್ ಅಂತ ಇದು. ದಿಸ್ ನಾಟ್ ಅ ಕಂಪ್ಲೀಟ್ ವಾಟರ್ ಪ್ರೂಫ್. ಇದು ಎರಡೂ ನಿಮ್ಗೆ ಹ್ಯಾಂಡ್ ಪ್ರೊಟೆಕ್ಷನ್ಗೆ ಅಂದ್ರೆ ಕೈಗೆ. ಒಳಗಡೆ ಲೈನರ್ ಹೋಗುತ್ತೆ. ಅದ್ರ ಮೇಲ್ಗಡೆ ನಿಮ್ಗೆ ನಾರ್ಮಲ್ ಗ್ಲೌಸ್. ಎಸ್. ನೆಕ್ಸ್ಟ್ ಬಂದು ಹೆಡ್ ಪ್ರೊಟೆಕ್ಷನ್. ಹೆಡ್ ಪ್ರೊಟೆಕ್ಷನ್ ಅಲ್ಲಿ ಒಂದು ಉಲನ್ ಕ್ಯಾಪ್ಸ್. ನಿಮ್ಗೆ ನಾರ್ಮಲ್ ನೈಟ್ ಟೈಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಮಲ್ಕೋಬೇಕಾದ್ರೆ. ಇದು ಒಂದು ಉಲನ್ ಕ್ಯಾಪ್, ಪ್ಲಸ್ ಇದೊಂದು ಡೇ ಕ್ಯಾಪ್. ಇದು ಸನ್ ಪ್ರೊಟೆಕ್ಷನ್ ಇಂದ ನಿಮ್ ಫೇಸ್ ಪ್ರೊಟೆಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಐಟಮ್ ಬಂದು ಫೇಸ್ ಶೀಟ್ಸ್ ಬಂದು. ಇದು ನಿಮ್ಗೆ ಅಂದ್ರೆ ಡಸ್ಟ್ ಇಂದ, ಬೇರೆ ಏನಾದ್ರು ಹಾರ್ಡ್ ವಿಂಡ್ ಇಂದ ನಿಮ್ಗೆ ಈ ಶೇಡ್ಸ್ ನಿಮ್ಗೆ ಕವರ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಥರ್ಮಲ್ಸ್. ಥರ್ಮಲ್ಸ್ ನಿಮ್ಗೆ ಅಂದ್ರೆ ಡೇ ಟೈಮ್ ಅಲ್ಲಿ ಅಷ್ಟು ಯೂಸ್ ಆಗಲ್ಲ, ಬಟ್ ನೈಟ್ ಟೈಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಟಾಪ್ ಥರ್ಮಲ್. ಇದು ಬಂದು ಬಾಟಮ್ ವೇರ್. ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ ಟ್ರೆಕ್ ಟೈಮ್ ಅಲ್ಲಿ ಅವಾಯ್ಡ್ ವೇರಿಂಗ್ ದಿ ಥರ್ಮಲ್ಸ್. ಬಿಕಾಸ್ ಅಂದ್ರೆ ನಿಮ್ಗೆ ಕ್ರಾಂಪಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇಫ್ ರಿಕ್ವೈರ್ಡ್ ಓನ್ಲಿ ವೇರ್ ಟಾಪ್ ವೇರ್. ಅದು ನಿಮ್ಗೆ ಅಂದ್ರೆ ಬಾಡಿ ಸ್ವಲ್ಪ ಹೀಟ್ ಆಗಿ ಇಡುತ್ತೆ. ಅವಾಯ್ಡ್ ವೇರಿಂಗ್ ಬಾಟಮ್ ವೈಲ್ ಟ್ರೆಕ್ಕಿಂಗ್. ಅದೊಂದು ಸಜೆಷನ್ ಒಂದು. ನೆಕ್ಸ್ಟ್ ಬಂದು
ಸೊ ಅದಾದ್ಮೇಲೆ ನಾನು ಥರ್ಮಲ್ಸ್ ಮೇಲ್ಗಡೆ ಹಾಕೊಳ್ಳೋಕ್ಕೆ ಸೊ ಡ್ರೈ ಫಿಟ್ ಟಿ ಶರ್ಟ್ಸ್. ಸೊ ಇದನ್ನ ಆಲ್ಮೋಸ್ಟ್ ಎಲ್ಲ ಡೆಕೋರ್ಲೋನ್ ಅಲ್ಲಿ, ಬಿಕಾಸ್ ಪ್ರೈಸ್ ವೈಸ್ ನಿಮಗೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಇದನ್ನು ಡೆಕೋರ್ಲಾನ್ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡೋದು ಕಂಪ್ಲೀಟ್ ಡೆಕೋರ್ಲಾನ್ ಮೆಟೀರಿಯಲ್ಸ್ ಫಾರ್ ನಂದು ಹೈಕಿಂಗ್ ಟ್ರೆಕ್ಕಿಂಗ್ ಎಲ್ಲದಕ್ಕೂ. ಸೊ ಅದಾದ್ಮೇಲೆ ಓಕೆ, ಅದಕ್ಕಿಂತ ಮುಂಚೆ ಸೊ ಇದು ಬಂದು ಫ್ಲೀಸ್. ಸೊ ಫಸ್ಟ್ ನಿಮಗೆ ಥರ್ಮಲ್ ಇರುತ್ತೆ, ಅದ್ರ ಮೇಲ್ಗಡೆ ನಿಮ್ಗೆ ಡ್ರೈ ಫಿಟ್ ಟಿ ಶರ್ಟ್ಸ್ ಇರುತ್ತೆ. ಸೊ ಅದ್ರ ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಫ್ಲೀಸ್ ಕವರ್ ಆಗುತ್ತೆ. ಸೊ ಫ್ಲೀಸ್ ಅನ್ನು ನಿಮಗೆ ಚಳಿಯಿಂದಾಗಿ ಪ್ರೊಟೆಕ್ಷನ್ ಮೆಜಾರಿಟಿ ಬಂದಿದ್ದು ಚಳಿಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ದ ನೆಕ್ಸ್ಟ್ ಪಾರ್ಟ್ ಈಸ್ ದ ಡೌನ್ ಜಾಕೆಟ್. ಸೊ ಡೌನ್ ಜಾಕೆಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾರ್ಮಲಿ ಎನಿ ಹೈ ಆಲ್ಟಿಟ್ಯೂಡ್ ಟ್ರಕ್ಸ್ ನೀವು ಹೋಗ್ಬೇಕಾದ್ರೆ ಸೊ ಬೆಟರ್ ಟು ಹ್ಯಾವ್ -10 degree down jackets. ಸೊ -10 degrees ನೀವೆಲ್ಲ ಅಂದ್ರೆ ಶಾಪಲ್ಲಿ ಹೋದಾಗ ಕೇಳಿದ್ರೆ ಅವರೇ ಕೊಡ್ತಾರೆ, ಬಟ್ ಮಿನಿಮಮ್ ಮಾತ್ರ ನೀವು 1 ಪಾಯಿಂಟ್ ಮಾತ್ರ ನೀವು ನೋಡೋದಾಗಿರೋದು. ಸೊ ಇಟ್ ಶುಡ್ ಬಿ ಕವರ್ ಆಫ್ 900 ಫೀಟ್ಸ್. ಸೊ ಅದನ್ನ ನೀವು ಮ್ಯಾಂಡೇಟರಿ ಆಗಿ ನೋಡ್ಕೊಳ್ಳಿ. ಸೊ ದಟ್ ಈ 900 ಫೀಟ್ಸ್ ಇದ್ರೆ ದಟ್ ವಿಲ್ ಸಫೈಸ್ ಫಾರ್ ಯುವರ್ -10 degree. ಅಪ್ ಟು -10 degree ತನಕ ಆರಾಮಾಗಿರುತ್ತೆ. ಸೊ ಅಂದ್ರೆ ನೀವು ಆಲ್ರೆಡಿ ಬೇಸ್ ಲೇಯರ್ಸ್ ಎಲ್ಲ ಹಾಕೊಂಡಿರ್ತೀರ, ಅದ್ರ ಮೇಲ್ಗಡೆ ಇದನ್ನ ಹಾಕೊಂಡ್ರೆ ಸೊ ದಿಸ್ ವಿಲ್ ಪ್ರೊಟೆಕ್ಟ್ ಯು from the cold, heavy cold. The next part is your bottom wear. So ಇದನ್ನು ಅಷ್ಟೇ ಕಂಫರ್ಟಬಲ್ ಆಗಿರೋ ಪ್ಯಾಂಟ್ಸ್ ತಗೊಳ್ಳಿ. ಸೊ ಇದರಿಂದ ಅಂದ್ರೆ ನಿಮ್ಗೆ ವಾಕಿಂಗ್ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೊ ನೈಲಾನ್ ಮೆಟೀರಿಯಲ್ಸ್ ಆಗಿರುತ್ತೆ ಇದೆಲ್ಲ. ಸೊ ಇದಾದ್ಮೇಲೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದು ವಿಂಡ್ ಪ್ರೂಫ್ ಜಾಕೆಟ್ಸ್. ಸೊ ವಿಂಡ್ ಪ್ರೂಫ್ ಜಾಕೆಟ್ಸ್ ಏನಕ್ಕೆ ಬೇಕಂದ್ರೆ, ಸೊ ವಿಂಡ್ ಪ್ರೂಫ್ ಜಾಕೆಟ್ಸ್ ನಿಮ್ಗೆ ಏನ್ ಬೇಕಂದ್ರೆ, ಸೊ ನೀವಿವಾಗ ಇಲ್ಲಿ ಟೆರೇನ್ ಅಲ್ಲಿ ಇರ್ತೀರ. ಸೊ ಆ ಟೆರೇನ್ ಅಲ್ಲಿ ನಿಮ್ಗೆ ನಾರ್ಮಲ್ ವಿಂಡ್ ಸ್ಪೀಡ್ಗಿಂತ ಸುಮಾರು ಅಂದ್ರೆ ಮೇ ಬಿ 60 ಕಿಲೋಮೀಟರ್ 70 ಕಿಲೋಮೀಟರ್ 80 ಕಿಲೋಮೀಟರ್ಸ್ ಸೊ ವಿಂಡ್ ಸ್ಪೀಡ್ ಇರುತ್ತೆ. ಇಟ್ಸ್ ವೆರಿ ಆರ್ಶ್. ಸೊ ಅದರಲ್ಲಿ ಅಂದ್ರೆ ನಿಮ್ಗೆ ಈ ತರ ವಿಂಡಿ ಜಾಕೆಟ್ಸ್ ಏನ್ ಬೇಕಾಗುತ್ತೆ ಅಂದ್ರೆ, ನಿಮ್ಮ ಈಗ ನಾರ್ಮಲ್ ಏರ್ ಬಂದು ಡೈರೆಕ್ಟ್ ಆಗಿ ನಿಮ್ಗೆ ನೋಡಿದ್ರೆ ಸೊ ಇಲ್ಲಾಗ ಚೆಸ್ಟ್ ಕಂಡೀಷನ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಒನ್ ವಿಂಡ್ ಪ್ರೂಫ್ ಜಾಕೆಟ್. ಸೊ ದಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ದಿ ಹೆವಿ ವಿಂಡ್. ಸೊ ದಟ್ ಇಂಡೈರೆಕ್ಟ್ಲಿ ವಿಲ್ ಅಫೆಕ್ಟ್ ಯುವರ್ ಚೆಸ್ಟ್. ಸೊ ಇದು ಒಂದು ನೀವು ಮ್ಯಾಂಡೇಟರಿ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಸೊ ಇನ್ನೊಂದು ನಾನು ಆಕ್ಚುಲಿ ಶೂ ಇಲ್ಲ. ಸೊ ಐ ಆಂಕಲ್ ವಾಟರ್ ಪ್ರೂಫ್ ಶೂ, ಅದೊಂದು ಫೋಟೋಸ್ ಹಾಕ್ತೀನಿ ನಿಮಗೆ. ಸೊ ಅದೊಂದು ವೈಟ್ ಕ್ರಾಫ್ಟ್ ನಾನು ತಗೊಂಡಿದ್ದೆ. ಸೊ ಅದೊಂದು ಮ್ಯಾಂಡೇಟರಿ ಆಗಿ ನೀವು ತಗೊಳ್ಬೇಕಾಗುತ್ತೆ. ಸೊ ಅದು ಒಂದು ಏನ್ ಮ್ಯಾಂಡೇಟರಿ ಅಂದ್ರೆ ನಿಮ್ಗೆ ಐ ಆಂಕಲ್ ಇರಬೇಕು, ಪ್ಲಸ್ ವಾಟರ್ ಪ್ರೂಫ್ ಇರಬೇಕು, ಕಂಪ್ಲೀಟ್ ವಾಟರ್ ಪ್ರೂಫ್ ಇದ್ರೆ ಸೊ ನಿಮ್ಗೆ ಅಂದ್ರೆ ಎಲ್ಲಾದ್ರೂ ನಾರ್ಮಲ್ ವಾಟರ್ ಅಲ್ಲಿ ನಡೆದ್ರು ನಿಮ್ಗೆ ಒಳಗಡೆ ಏನಿದಾಗಲ್ಲ. ಪ್ಲಸ್ ಬ್ರೀತಬಲ್ ಅನ್ಸಲ್ ನೋಡಿ. ಸೊ ಬ್ರೀತಬಲ್ ಅದಾದ್ಮೇಲೆ ನಿಮ್ಗೆ ಒಂದು 3-4 ಪೇರ್ ಆಫ್ ವುಲನ್ ಸಾಕ್ಸ್ ಬೇಕಾಗುತ್ತೆ. ಸೊ ವುಲನ್ ಸಾಕ್ಸ್ ಎತ್ತಕ್ಕೆ ಅಂದ್ರೆ ನಿಮ್ಗೆ ನೈಟ್ ಟೈಮ್ ಅಲ್ಲಿ, ಸೊ ನೈಟ್ ಟೈಮ್ ಅಲ್ಲಿ ತುಂಬಾ ಚಳಿ ಇರೋ ಕಾರಣದಿಂದ ನಿಮ್ಗೆ ನೈಟ್ ಟೈಮ್ ಅನ್ಕೋಬೇಕಾದ್ರೆ ವುಲನ್ ಸಾಕ್ಸ್ ಯೂಸ್ ಮಾಡಿ. ಅದರ್ವೈಸ್ ನಿಮ್ಗೆ ನಾರ್ಮಲ್ ಮಾರ್ನಿಂಗ್ ಎಲ್ಲ ನಾರ್ಮಲ್ ಸಾಕ್ಸ್ ಯೂಸ್ ಮಾಡ್ಬೋದು. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ಇದೆಲ್ಲ ನಿಮಗೆ ಅಂದ್ರೆ ಮ್ಯಾಂಡೇಟರಿ ಐಟಮ್ಸ್ ಫಾರ್ ಯುವರ್ high altitude treks. So save this video for your next trek. Thank you.